ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 48ನೇ ದಿನದ ಜ್ಞಾನಪಯಣಕ್ಕೆ ಸ್ವಾಗತ. ನಿನ್ನೆ ನಾವು ಕೃಷ್ಣನು ಭಕ್ತರ ಯೋಗಕ್ಷೇಮವನ್ನು ಹೇಗೆ ವಹಿಸಿಕೊಳ್ಳುತ್ತಾನೆ ಎಂದು ತಿಳಿದೆವು. ಇಂದು ಅನೇಕರಿಗೆ ಕಾಡುವ ಒಂದು ಪ್ರಶ್ನೆಗೆ ಕೃಷ್ಣ ಉತ್ತರ ನೀಡುತ್ತಿದ್ದಾನೆ. ದೇವರನ್ನು ಮೆಚ್ಚಿಸಲು ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಬೇಕೇ ಅಥವಾ ಬೆಲೆಬಾಳುವ ಕಾಣಿಕೆಗಳನ್ನು ನೀಡಬೇಕೇ? ಕೃಷ್ಣ ಹೇಳುತ್ತಾನೆ, ನನಗೆ ನಿಮ್ಮ ವಸ್ತುವಿಗಿಂತ ನಿಮ್ಮ ಭಾವ ಮುಖ್ಯ ಎಂದು. ಇಂದು ನಾವು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಆ ಸರಳ ಭಕ್ತಿಯ ರಹಸ್ಯವನ್ನು ಅರಿಯೋಣ. ಯೇಪೇ ಅನ್ಯದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಕುಂತಿಪುತ್ರನೇ, ಯಾರು ಇತರ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸುತ್ತಾರೋ ಅವರೂ ಕೂಡ ನನ್ನನ್ನೇ ಪೂಜಿಸುತ್ತಿದ್ದಾರೆ. ಆದರೆ ಅದು ಅವಿಧಿಪೂರ್ವಕವಾಗಿ, ಅಂದರೆ ಸರಿಯಾದ ಮಾರ್ಗವಲ್ಲದ ರೀತಿಯಲ್ಲಿ ಪೂಜಿಸಿದಂತೆ. ಕೃಷ್ಣನು ಇಲ್ಲಿ ದ್ವೇಷ ಮಾಡುತ್ತಿಲ್ಲ, ಬದಲಿಗೆ ಸತ್ಯವನ್ನು ತಿಳಿಸುತ್ತಿದ್ದಾನೆ. ನೀವು ದೇವತೆಗಳನ್ನು ಪೂಜಿಸಿ ಪಡೆಯುವ ಫಲಗಳು ಅಂತಿಮವಾಗಿ ಪರಮಾತ್ಮನಿಂದಲೇ ಬರುತ್ತವೆ. ಆದರೆ ನೇರವಾಗಿ ಮೂಲವನ್ನೇ, ಅಂದರೆ ಕೃಷ್ಣನನ್ನೇ ಆರಾಧಿಸುವುದರಿಂದ ನಮಗೆ ಶಾಶ್ವತ ಮುಕ್ತಿ ಸಿಗುತ್ತದೆ ಎಂಬುದನ್ನು ಇಲ್ಲಿ ನೆನಪಿಸುತ್ತಿದ್ದಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ. ಯಾರು ನನಗೆ ಭಕ್ತಿಯಿಂದ ಒಂದು ಎಲೆ ಅಂದರೆ ಪತ್ರ, ಒಂದು ಹೂವು ಅಂದರೆ ಪುಷ್ಪ, ಒಂದು ಹಣ್ಣು ಅಂದರೆ ಫಲ, ಅಥವಾ ಸ್ವಲ್ಪ ನೀರನ್ನು ಅಂದರೆ ತೋಯಂ ಅನ್ನು ಅರ್ಪಿಸುತ್ತಾರೋ ಅಂತಹ ಶುದ್ಧ ಮನಸ್ಸಿನ ಭಕ್ತನ ಪ್ರೀತಿಯ ಕಾಣಿಕೆಯನ್ನು ನಾನು ಸ್ವೀಕರಿಸುತ್ತೇನೆ. ಭಗವಂತನು ನಿಮ್ಮ ಹತ್ತಿರ ಹಣವನ್ನಾಗಲಿ ಬಂಗಾರವನ್ನಾಗಲಿ ಕೇಳುತ್ತಿಲ್ಲ. ಆತನಿಗೆ ಬೇಕಿರುವುದು ನಿಮ್ಮ ಪ್ರೀತಿ ಮಾತ್ರ. ಅರ್ಜುನನಿಗೆ ಕೃಷ್ಣ ಹೇಳುವುದೇನೆಂದರೆ, ನೀವು ಯಾವುದನ್ನು ಕೊಟ್ಟರೂ ಅದರಲ್ಲಿ ಭಕ್ತಿ ಇರಲಿ. ಶಬರಿ ನೀಡಿದ ಎಂಜಳು ಹಣ್ಣನ್ನು ರಾಮ ತಿಂದಿದ್ದು, ಸುಧಾಮನ ಅವಲಕ್ಕಿಯನ್ನು ಕೃಷ್ಣ ಮೆಚ್ಚಿದ್ದು ಇದೇ ಕಾರಣಕ್ಕೆ. ದೇವರು ನಿಮ್ಮ ಹೃದಯವನ್ನು ನೋಡುತ್ತಾನೆ, ಹೊರತು ಹಸ್ತವನ್ನಲ್ಲ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಕುಂತಿಪುತ್ರನೇ, ನೀನು ಏನೇ ಮಾಡು, ಏನೇ ಉಣ್ಣು, ಏನೇ ಹೋಮ ಮಾಡು, ಏನೇ ದಾನ ಮಾಡು, ಅಥವಾ ಏನೇ ತಪಸ್ಸು ಮಾಡು, ಅದೆಲ್ಲವನ್ನು ನನಗೇ ಅರ್ಪಿಸು. ನಾವು ಮಾಡುವ ಪ್ರತಿಯೊಂದು ದೈನಂದಿನ ಕೆಲಸವನ್ನು ಪೂಜೆಯನ್ನಾಡಿ ಬದಲಾಯಿಸಬಹುದು. ಅಡುಗೆ ಮಾಡುವುದು, ಕೆಲಸ ಮಾಡುವುದು, ಓದುವುದು, ಇದೆಲ್ಲವನ್ನ ಕೃಷ್ಣಾರ್ಪಣಮಸ್ತು ಎಂದು ಮಾಡಿದರೆ ಆ ಕೆಲಸಗಳ ಕರ್ಮಬಂಧನ ನಮಗೆ ಅಂಟುವುದಿಲ್ಲ. ನಮ್ಮ ಇಡೀ ಜೀವನವೇ ಒಂದು ಯಜ್ಞವಾಗುತ್ತದೆ. ಸ್ನೇಹಿತರೆ, ಕೃಷ್ಣನಿಗೆ ಹತ್ತಿರವಾಗಲು ನಾವು ಶ್ರೀಮಂತರಾಗಬೇಕಾಗಿಲ್ಲ, ಕೇವಲ ಶ್ರದ್ಧೆಯುಳ್ಳವರಾದರೆ ಸಾಕು. ಆದರೆ ಒಬ್ಬ ಪಾಪಿ ವ್ಯಕ್ತಿ ಕೃಷ್ಣನಿಗೆ ಶರಣಾದರೆ ಆತನ ಗತಿಯೇನು? ಕೃಷ್ಣನು ಎಲ್ಲರನ್ನೋ ಸಮಾನವಾಗಿ ನೋಡುತ್ತಾನೆಯೇ? ನಮೇ ದ್ವೇಷ್ಯೋಸ್ತಿ ನಪ್ರಿಯಃ ಎನ್ನುವ ಕೃಷ್ಣನ ಸಮಭಾವದ ಬಗ್ಗೆ ನಾವು ನಾಳಿನ 49ನೇ ಭಾಗದಲ್ಲಿ ತಿಳಿಯೋಣ. ಭಗವದ್ಗೀತೆಯ ಈ ಸರಳ ಸತ್ಯ ನಿಮ್ಮ ಜೀವನದಲ್ಲಿ ನೆಮ್ಮದಿ ತರಲಿ. ಧನ್ಯವಾದಗಳು.